ವಿದ್ಯಾರ್ಥಿಗಳೇ, ನೀವು ನೋಡ್ತಾ ಇರೋದು ಜ್ಞಾನ ಬೆಳಗು ಯೂಟ್ಯೂಬ್ ಚಾನಲ್. ಈಗ ನಾನು ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಬನ್ನಿ ಅದೇನು ಅಂತ ನೋಡೋಣ. ಅಂಧರ ಬಾಳಿನ ಸುಂದರ ಚಂದಿರ, ಗದುಗಿನ ಗವಾಯಿ ಗಿರಿಶಿಖರ, ಬೆಟ್ಟದಾಚೆತ ಬೆಳೆದು ನಿಂತನು ಪುಟ್ಟರಾಜ ಕವಿ ಪ್ರಭಾಕರ. ಕಣ್ಣುಗಳಿದ್ದು ಇಲ್ಲದ ಹಾಗೆ ಬದುಕುತ್ತಿರುವರು ಹಲವು ಜನ, ಇರದೇ ಇದ್ದರೂ ಇದ್ದಂತಿಹರು ಸಾಧಕರಾಗಿ ಕೆಲವು ಜನ. ಕಣ್ಣು ಇಲ್ಲದೆ ಇರೋರಿಗೆ ಬೆಳಕಾಗಿ, ಕಣ್ಣಾಗಿ, ಸ್ಫೂರ್ತಿಯಾಗಿ ಜೀವನದ ಹಾದಿಯನ್ನು ತೋರಿಸಿ ಆಲೋಚನೆ, ಕಾರ್ಯ, ಸಮಾಜ ಸೇವೆಯಲ್ಲಿ ಈ ಬೆಟ್ಟ, ಗುಡ್ಡ, ಗಿರಿ, ಶಿಖರ, ಪರ್ವತಕ್ಕಿಂತಲೂ ಎತ್ತರವಾಗಿ ಬೆಳೆದರು. ಕಣ್ಣು ಇರುವವರು ಕಾಣದೇ ಇರುವುದನ್ನು ಕಣ್ಣು ಇಲ್ಲದೇ ಅವರು ಕಂಡರು. ಈಗ ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅನ್ನೋದು ನಿಮಗೆ ಗೊತ್ತಿರಬೇಕು. ಅವರೇ ಪುಟ್ಟರಾಜ ಗವಾಯಿಗಳು. ಹಾಗಾದರೆ ಬನ್ನಿ, ಇಂದಿನ ವಿಡಿಯೋದಲ್ಲಿ ನಾವು ಪಂಡಿತ ಪುಟ್ಟರಾಜ ಗವಾಯಿಗಳ ಬಗ್ಗೆ, ಅವರ ಜೀವನ ಸಾಧನೆಗಳ ಬಗ್ಗೆ ತಿಳಿಯೋಣ. ಅದಕ್ಕಿಂತ ಮುಂಚೆ ವಿದ್ಯಾರ್ಥಿಗಳೇ, ನಾನು ನನ್ನ ಈ ಜ್ಞಾನ ಬೆಳಗು ಯೂಟ್ಯೂಬ್ ಚಾನಲ್ನಲ್ಲಿ 10ನೇ ತರಗತಿಯ ಎಲ್ಲ ಪಾಠ, ಪದ್ಯ, ಪೂರಕ ಓದು, ಕನ್ನಡ ವ್ಯಾಕರಣ ಕುರಿತಾಗಿ ವಿಡಿಯೋಗಳನ್ನು ಮಾಡ್ತಿದ್ದೀನಿ. ಈಗಾಗಲೇ ಹಲವಾರು ವಿಡಿಯೋಗಳನ್ನು ಹಾಕಿದ್ದೀನಿ. ಈ ವ್ಯಾಕರಣ ವಿಡಿಯೋ ಎಲ್ಲ ಸಿಲೆಬಸ್ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಮತ್ತು ನಿಮ್ಮ ಅಣ್ಣ, ಅಕ್ಕ ಯಾರಾದರೂ FDA, SDA, TET, CET, PDO ಯಾವುದೇ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದರೆ ಅವರಿಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಆದ್ದರಿಂದ ಎಲ್ರಿಗೂ ಇನ್ಫಾರ್ಮ್ ಮಾಡಿ. ಮತ್ತು ಏನು ಮರ್ತರೂ ಕೂಡ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಈಗ ನಾವು ಅಭ್ಯಾಸ ಮಾಡ್ತಕ್ಕಂಥದ್ದು ಪಾಠ 3, ಗಾನಯೋಗಿ ಪಂಡಿತ ಪುಟ್ಟರಾಜ ಗವಾಯಿ. ರಚನಾಕಾರರು ರಮೇಶ್ ಗೌಡ MK. ಬನ್ನಿ ಮೊದಲು ಕೃತಿಕಾರರ ಪರಿಚಯವನ್ನು ಮಾಡಿಕೊಳ್ಳೋಣ. ಕೃತಿಕಾರರ ಪೂರ್ಣ ಹೆಸರು ರಮೇಶ್ ಗೌಡ ಮಲ್ಲನಗೌಡ ಕಲ್ಲನಗೌಡ. ಇವರು ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ಕಿತ್ತೂರು ಗ್ರಾಮದಲ್ಲಿ 1975ರಲ್ಲಿ ಜನಿಸಿದರು. ಪ್ರಸ್ತುತ ಸರ್ಕಾರಿ ಕಾಲೇಜಿನಲ್ಲಿ ಅಧ್ಯಾಪಕರಾಗಿದ್ದಾರೆ. ಇವರು ಅಮೃತಕ್ಕೆ ಹಾರಿದ ಗರುಡ, ಇದು ಕಥಾ ಸಂಕಲನ, ರೂಪಬಯಲು ಪ್ರಬಂಧ ಸಂಕಲನ, ಗಾನಯೋಗಿ ಡಾಕ್ಟರ್ ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳು ಜೀವನ ಚರಿತ್ರೆ, ಇದು ಹಲವಾರು ಕೃತಿಗಳನ್ನು ಹಾಗೂ ಹಲವು ಲೇಖನಗಳನ್ನು ಬರೆದಿದ್ದಾರೆ. ಕೃತಿಕಾರರು ಧಾರವಾಡ ಜಿಲ್ಲೆಯವರು. ಧಾರವಾಡಿನ ನವಲಗುಂದ ತಾಲೂಕಿನ ಕಿತ್ತೂರು ಗ್ರಾಮದಲ್ಲಿ 1975ರಲ್ಲಿ ಜನಿಸಿದರು. ಇವರು ಪ್ರಸ್ತುತವಾಗಿ ಸರ್ಕಾರಿ ಕಾಲೇಜಿನಲ್ಲಿ ಅಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇವರು ಬೇರೆ ಬೇರೆ ಸಾಹಿತ್ಯ ಪ್ರಕಾರಗಳಲ್ಲಿ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಅಮೃತಕ್ಕೆ ಹಾರಿದ ಗರುಡ, ಇದು ಕಥಾ ಸಂಕಲನವಾಗಿದೆ. ರೂಪಬಯಲು, ಇದು ಒಂದು ಪ್ರಬಂಧ ಸಂಕಲನ. ಜೀವನ ಚರಿತ್ರೆಯನ್ನು ಕೂಡ ರಚನೆ ಮಾಡಿದ್ದಾರೆ, ಅದು ಡಾಕ್ಟರ್ ಪಂಡಿತ ಪುಟ್ಟರಾಜ ಗವಾಯಿಗಳ ಬಗ್ಗೆ. ಮತ್ತು ಇನ್ನು ಹಲವಾರು ಲೇಖನಗಳನ್ನು ಕೂಡ ಇವರು ರಚನೆ ಮಾಡಿದ್ದಾರೆ. ಇವರ ಸಾಧನೆಗೆ ಪ್ರತಿಫಲವಾಗಿ ಇವರಿಗೆ ಅಮೃತಕ್ಕೆ ಹಾರಿದ ಗರುಡ ಎನ್ನುವಂತಹ ಕಥಾ ಸಂಕಲನಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ತಿನ ರತ್ನಾಕರ ವರ್ಣಿ ಮುದ್ದಣ ದತ್ತಿ ಪ್ರಶಸ್ತಿ ದೊರೆತಿದೆ. ಹಾಗೂ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯಿಂದ ವರ್ಷದ ಉತ್ತಮ ಕೃತಿ ಪ್ರಶಸ್ತಿಗಳು ಕೂಡ ಇವರಿಗೆ ಲಭಿಸಿದವು. ಪಾಠ ಪ್ರವೇಶ. ಉನ್ನತವಾದ ಗುರಿಯನ್ನು ಸಾಧಿಸಲು ಯಾವುದೇ ರೀತಿಯ ದೈಹಿಕ ನ್ಯೂನ್ಯತೆಗಳು ಎಂದು ಅಡ್ಡಿಯಾಗಲಾರವು. ಅಸಾಧ್ಯವಾದುದನ್ನು ಸಾಧಿಸಬೇಕೆಂಬ ಛಲವಿದ್ದರೆ ಗುರಿ ಸಾಧನೆ ಸುಲಭವಾಗುತ್ತದೆ. ಅದಕ್ಕೆ ವಿಶೇಷ ಚೇತನರ ಒಲಿಂಪಿಕ್ಸ್ ಉತ್ತಮ ಉದಾಹರಣೆ. ವಿಕಲಚೇತನರಾಗಿದ್ದರೂ ಕ್ರೀಡಾ ಕ್ಷೇತ್ರದಲ್ಲಿ ಮಾಲತಿ ಹೊಳ್ಳ, ಭರತನಾಟ್ಯದಲ್ಲಿ ಸುಧಾಚಂದ್ರನ್, ವೈಜ್ಞಾನಿಕ ರಂಗದಲ್ಲಿ ಸ್ಟೀಫನ್ ಹಾಕಿಂಗ್ಸ್ ಅಂಥವರ ಹೆಸರು ಹಲವು. ಈ ಹಲವರಲ್ಲಿ ಪುಟ್ಟರಾಜ ಗವಾಯಿಗಳು ಒಬ್ಬರು. ಅಂಧರಾಗಿದ್ದರೂ ಹಲವಾರು ರಂಗದಲ್ಲಿ ಅದ್ವಿತೀಯರು. ಇಂತಹ ಪ್ರಸಿದ್ಧರೆಲ್ಲರ ಸಾಧನೆಯು ನಮಗೆ ಆದರ್ಶವಾಗಬೇಕು. ಅದು ನಮ್ಮ ಒಳಗಣ್ಣನ್ನು ತೆರೆಸಬೇಕು. ಒಂದು ಶ್ರೇಷ್ಠವಾದ ಗುರಿಯನ್ನು ಮುಟ್ಟೋದಕ್ಕೆ ಅಲ್ಲಿ ದೈಹಿಕ ನ್ಯೂನ್ಯತೆಗಳು, ಕೊರತೆಗಳು, ದೈಹಿಕ ತೊಂದರೆ ಎಂದೂ ಅಡ್ಡಿಯನ್ನು ಉಂಟು ಮಾಡೋದಿಲ್ಲ. ಅದಕ್ಕೆ ಮನಸ್ಸು ಬೇಕು, ಛಲ ಇದ್ದರೆ ಎಂತಹ ಗುರಿಯನ್ನಾದರೂ, ಎಂತಹ ಒಂದು ದಾರಿಯನ್ನಾದರೂ ಸುಲಭವಾಗಿ ನಾವು ಕಷ್ಟಗಳನ್ನಾದರೂ ಎದುರಿಸಿ ಗುರಿಯನ್ನು ಮುಟ್ಟಬಹುದು.
ಇದಕ್ಕೆ ಉತ್ತಮ ಉದಾಹರಣೆ ಅಂದರೆ ವಿಶೇಷ ಚೇತನರ ಒಲಿಂಪಿಕ್. ಹೀಗೆ ದೈಹಿಕ ಕೊರತೆ, ನ್ಯೂನತೆಗಳು ಇದ್ದರೂ ಕೂಡ ಸಾಧನೆ ಮಾಡಿದವರಲ್ಲಿ ಹಲವಾರು ಜನ ಇದ್ದಾರೆ. ಅವರಲ್ಲಿ ಮಾಲತಿ ಹೊಳ್ಳರು ಒಬ್ಬರು. ಮಾಲತಿ ಹೊಳ್ಳರು ವಿಕಲಚೇತನರಾಗಿದ್ದರೂ ಕೂಡ ಕ್ರೀಡಾ ಕ್ಷೇತ್ರದಲ್ಲಿ ದೊಡ್ಡ ಸಾಧನೆಯನ್ನೇ ಮಾಡಿದ್ದಾರೆ. ಇವರಿಗೆ 1 ವರ್ಷದ ಮಗುವಿದ್ದಾಗನೇ ಪೋಲಿಯೋ ತಗುಲಿ ನರಗಳೆಲ್ಲ ಶಕ್ತಿಹೀನ ಆಗುತ್ತವೆ. ಶಸ್ತ್ರಚಿಕಿತ್ಸೆಯನ್ನು ಪಡೆದ ನಂತರ ಇವರು ವಿವಿಧ ಆಟಗಳನ್ನೆಲ್ಲ ಪ್ರಾಕ್ಟೀಸ್ ಮಾಡ್ತಾರೆ. ಶಾರ್ಟ್ ಪುಟ್, ಡಿಸ್ಕಸ್ ಥ್ರೋ, ಜಾವ್ಲಿನ್ ಥ್ರೋ, ಹಾಗೆ ವೀಲ್ಚೇರ್ ಓಟ, ವೀಲ್ಚೇರ್ ಬ್ಯಾಡ್ಮಿಂಟನ್ ಮುಂತಾದವುಗಳನ್ನೆಲ್ಲ ಪ್ರಾಕ್ಟೀಸ್ ಮಾಡಿ ಇವರು ರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ, ಏಷ್ಯಾ ಕ್ರೀಡಾಕೂಟ ಹಾಗೆ ಪ್ಯಾರಾ ಒಲಿಂಪಿಕ್ಗಳಲ್ಲೂ ಕೂಡ ಇವರು ಭಾಗವಹಿಸಿ ಚಿನ್ನ, ಬೆಳ್ಳಿಯ ಪದಕಗಳನ್ನು ಪಡೆದುಕೊಂಡು ಅರ್ಜುನ ಪ್ರಶಸ್ತಿ, ಪದ್ಮಶ್ರೀ, ರಾಜ್ಯೋತ್ಸವ ಹೀಗೆ ಹಲವಾರು ಪ್ರಶಸ್ತಿಗಳನ್ನು ಪಡೆದುಕೊಳ್ತಾರೆ. ಇವರು ಸುಧಾ ಚಂದ್ರನ್. ಇವರು ಭರತನಾಟ್ಯ ಪ್ರವೀಣೆ, ನಟಿ. ಹುಟ್ಟಿ ಬೆಳೆದದ್ದು ಮುಂಬೈಯಲ್ಲಿ. ಡ್ಯಾನ್ಸ್ ಅಂದರೆ ತುಂಬ ಇಷ್ಟ. ಚಿಕ್ಕ ವಯಸ್ಸಿನಿಂದಲೇ ಡ್ಯಾನ್ಸನ್ನು ಕಲಿತರು, ಭರತನಾಟ್ಯವನ್ನು ಕಲಿತು ಹೆಸರನ್ನು ಗಳಿಸಿದರು. ಇವರು 16 ವರ್ಷ ಇದ್ದಾಗ ಇವರಿಗೆ ಅಪಘಾತ ಆಗುತ್ತೆ. ಅಪಘಾತ ಆಗಿ ಇವರು ತಮ್ಮ ಬಲಗಾಲನ್ನು ಕಳೆದುಕೊಳ್ತಾರೆ. ನಂತರದಲ್ಲಿ ಕೃತಕ ಕಾಲನ್ನು ಅಳವಡಿಸಿಕೊಂಡು ಪುನಃ ಭರತನಾಟ್ಯವನ್ನು ಪ್ರಾಕ್ಟೀಸ್ ಮಾಡ್ತಾ ಹಲವಾರು ಕಾರ್ಯಕ್ರಮಗಳನ್ನು ಕೊಡ್ತಾ ಚಿತ್ರರಂಗದಲ್ಲೂ ಇವರು ನಟಿಸ್ತಾರೆ. ತೆಲುಗು, ಹಿಂದಿ ಹೀಗೆ ಬೇರೆ ಬೇರೆ ಭಾಷೆಗಳಲ್ಲಿ ಇವರು ನಟಿಯಾಗಿ ಸೀರಿಯಲ್ಗಳಲ್ಲೂ ಕೂಡ ಇವರು ಅಭಿನಯಿಸಿದ್ದಾರೆ. ಚಿತ್ರದಲ್ಲಿ ನೋಡ್ತಿರ್ಬೋದು ನೀವು ಕೃತಕ ಕಾಲನ್ನು ಅಳವಡಿಸ್ಕೊಂಡಿರೋದನ್ನು. ಮತ್ತೊಬ್ಬರು ಸ್ಟೀಫನ್ ಹಾಕಿಂಗ್ಸ್. ಇವರು ಒಬ್ಬ ಶ್ರೇಷ್ಠ ವಿಜ್ಞಾನಿ. ಇಂಗ್ಲೆಂಡ್ನಲ್ಲಿ ಜನಿಸ್ತಾರೆ. ಬಾಲ್ಯದಿಂದಲೂ ತುಂಬ ಬುದ್ಧಿವಂತರಾಗಿರ್ತಾರೆ. ಇವರು ತಮ್ಮ 17ನೇ ವಯಸ್ಸಿನಲ್ಲಿಯೇ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಲ್ಲಿ ಪ್ರವೇಶವನ್ನು ಪಡೆದುಕೊಳ್ತಾರೆ. ನಂತರದಲ್ಲಿ ಇವರಿಗೆ ಆರೋಗ್ಯ ತೊಂದರೆ ಕಾಣಿಸಿಕೊಳ್ಳುತ್ತೆ. ಒಂದು ಕಾಯಿಲೆ ಇರುತ್ತೆ. ಇದರ ಪ್ರಕಾರ ದೇಹದ ಎಲ್ಲ ನರಗಳು ತಮ್ಮ ಕಾರ್ಯವನ್ನು ಮಾಡೋದನ್ನು ನಿಲ್ಲಿಸ್ತವೆ. ಶರೀರ ಸಂಪೂರ್ಣ ಕೆಲಸವನ್ನು ಮಾಡೋದಿಲ್ಲ. ಡಾಕ್ಟ್ರು ಇವರು ಕೇವಲ 2 ವರ್ಷಗಳ ಕಾಲ ಮಾತ್ರ ಬದುಕ್ತಾರೆ ಅಂತ ಹೇಳ್ತಾರೆ. ಇವರು ತಮ್ಮ ಉಳಿದಿರುವಂತಹ ಸಮಯವನ್ನು ಹಾಗೆ ವ್ಯರ್ಥ ಮಾಡಬಾರ್ದು ಅಂದ್ಕೊಂಡು ಇವರು ಒಂದು ವಿಜ್ಞಾನಕ್ಕೆ ತಮ್ಮದೇ ಆಗಿರುವಂತಹ ಕೊಡುಗೆಯನ್ನು ಕೊಡ್ತಾರೆ. ಇಂತಹ ಹಲವು ಸಾಧಕರಲ್ಲಿ ಪುಟ್ಟರಾಜ ಗವಾಯಿಗಳು ಕೂಡ ಒಬ್ಬರು. ಅಂಧರಾಗಿದ್ದರೂ ಕೂಡ, ಕುರುಡರಾಗಿದ್ದರೂ ಕೂಡ ಹಲವಾರು ರಂಗದಲ್ಲಿ ಅದ್ವಿತೀಯರಾಗಿದ್ದಾರೆ. ಸಂಗೀತ, ಸಾಹಿತ್ಯ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿದ್ದಾರೆ. ಇಂತಹ ಪ್ರಸಿದ್ಧರೆಲ್ಲರ ಸಾಧನೆ ನಮಗೆಲ್ಲ ಆದರ್ಶವಾಗಬೇಕು. ಅವರ ತತ್ವಗಳನ್ನು ಅಳವಡಿಸ್ಕೊಳ್ಬೇಕು. ನಾವು ಕೂಡ ಅವರ ರೀತಿಯಲ್ಲಿಯೇ ಒಂದು ಒಳಗಣ್ಣನ್ನು, ಅಂತರದೃಷ್ಟಿಯನ್ನು ನಾವು ಕೂಡ ಹೊಂದಬೇಕು ಎನ್ನುವುದೇ ಈ ಪಾಠದ ಉದ್ದೇಶ. ಹಾಗಿದ್ರೆ ಬನ್ನಿ ಈ ಪಾಠದ ಮೂಲಕ ಪಂಡಿತ ಪುಟ್ಟರಾಜ ಗವಾಯಿಗಳ ಜೀವನ ವೃತ್ತಾಂತವನ್ನು ತಿಳಿಯೋಣ. ಜಗತ್ತಿನ ಅನೇಕ ಸಾಧಕರ ಜೀವನವನ್ನು ಸಿಂಹಾಲೋಕನ ಮಾಡಿದಾಗ ಅವರು ತಮಗಿಷ್ಟವಾದ ಕ್ಷೇತ್ರದಲ್ಲಿ ಹಿಮಾಲಯದೆತ್ತರಕ್ಕೆ ಸಾಧನೆ ಮಾಡಿ ಜಗತ್ತೇ ನಿಬ್ಬೆರಗಾಗಿ ತಮ್ಮತ್ತ ಹೊರಳುವಂತೆ ಮಾಡಿದ್ದಾರೆ. ಚರಿತ್ರೆಯ ಪುಟಗಳಲ್ಲಿ ಸುವರ್ಣಾಕ್ಷರಗಳಿಂದ ದಾಖಲಾಗಿದ್ದಾರೆ. ಅವರ ಸಾಧನೆ ಕಂಡು ಅನೇಕರು ಪ್ರೇರಿತರಾಗಿದ್ದಾರೆ. ಸಾಧಿಸಿದರೆ ಅವರಂತೆ ಸಾಧಿಸಬೇಕು ಎಂದು ನಿರ್ಧರಿಸಿ ತಮ್ಮ ಬದುಕಿನ ದಿಕ್ಸೂಚಿಯನ್ನು ಬದಲಿಸಿಕೊಂಡವರು ಇದ್ದಾರೆ. ಅಂಥವರಲ್ಲಿ ಗಾನಯೋಗಿ ಡಾಕ್ಟರ್ ಪಂಡಿತ ಪುಟ್ಟರಾಜ ಗವಾಯಿಗಳು ಓರ್ವರು. ಹೀಗೆ ಮಾಲತಿ ಹೊಳ್ಳ ಅವರಾಗಿರ್ಬೋದು, ಸುಧಾ ಚಂದ್ರನ್ ಆಗಿರ್ಬೋದು, ಸ್ಟೀಫನ್ ಹಾಕಿಂಗ್ಸ್ ಆಗಿರ್ಬೋದು, ಇಂತಹ ಅನೇಕ ಸಾಧಕರು ತಮ್ಮ ಜೀವನದಲ್ಲಿ ಇವರು ಹಿಮಾಲಯದೆತ್ತರಕ್ಕೆ, ಅಷ್ಟು ಎತ್ತರಕ್ಕೆ ಸಾಧನೆಯನ್ನು ಮಾಡಿದ್ದಾರೆ. ಅದು ತಮಗೆ ಯಾವುದು ಇಷ್ಟನೋ ಆ ಕ್ಷೇತ್ರದಲ್ಲಿ, ತಾವು ಯಾವುದರಲ್ಲಿ ಪರಿಣಿತಿಯನ್ನು ಹೊಂದಿದ್ದಾರೋ ಆ ಒಂದು ಕ್ಷೇತ್ರದಲ್ಲಿ. ಇವರ ಸಾಧನೆ ಎಲ್ಲರೂ ನೋಡುವಂಥದ್ದಾಗಿದೆ. ನಿಬ್ಬೆರಗಾಗಿ ಅಂದರೆ ಆಶ್ಚರ್ಯಚಕಿತರಾಗಿ ನೋಡುವಂತಹ ಸಾಧನೆಯನ್ನು ಇವರು ಮಾಡಿ ಇತಿಹಾಸದ ಪುಟಗಳಲ್ಲಿಯೇ ಸುವರ್ಣಾಕ್ಷರಗಳಿಂದ ಇವರು ದಾಖಲಾಗಿದ್ದಾರೆ. ಇಂತಹ ಮಹಾನ್ ವ್ಯಕ್ತಿಗಳು ಏನು ಸಾಧನೆಯನ್ನು ಮಾಡಿದ್ದಾರಲ್ಲ, ಆ ಸಾಧನೆಯನ್ನು ಕಂಡು ಪ್ರೇರಿತರಾಗಿ ಸ್ಫೂರ್ತಿ ಹೊಂದಿ ತಮ್ಮ ಜೀವನವನ್ನು ಕೂಡ ಬದಲಾವಣೆ ಮಾಡಿಕೊಂಡಿದ್ದು ಉಂಟು. ಅಂಥವರಲ್ಲಿ ಗಾನಯೋಗಿ ಪಂಡಿತ ಪುಟ್ಟರಾಜ ಗವಾಯಿಗಳು ಕೂಡ ಒಬ್ಬರು. ಇವರ ಜೀವನ ವೃತ್ತಾಂತ ಸಾಧನೆಯನ್ನು ತಿಳಿಯೋಣ.
ಪುಟ್ಟರಾಜರು ಸಾಮಾನ್ಯ ಕುಟುಂಬದಲ್ಲಿ ಜನಿಸಿ ಸಮಾಜದ ಜೊತೆ ಬೆರೆತು ವಿಶ್ವದ ಕಣ್ಮಣಿಯಾಗಿದ್ದಾರೆ. ಪುಟ್ಟರಾಜರು ಹಾವೇರಿ ಜಿಲ್ಲೆಯ ಹಾನಗಲ್ಲ ತಾಲೂಕಿನ ದೇವರ ಹೊಸಪೇಟೆಯ ವೆಂಕಟಾಪುರ ಮಠದ ಜಂಗಮ ದಂಪತಿಗಳಾದ ರೇವಣ್ಣಯ್ಯ ಮತ್ತು ಸಿದ್ದಮ್ಮ ಅವರ ಮಗನಾಗಿ 1914 ಮಾರ್ಚ್ 3ರಂದು ಜನಿಸಿದರು. ಇವರು ಇಷ್ಟೆಲ್ಲ ಸಾಧನೆ ಮಾಡಿದ್ದಾರೆ ಅಂದರೆ ಯಾವುದೋ ಒಂದು ವಿಶೇಷ ಒಂದು ಮನೆತನದಲ್ಲಿ ಜನಿಸಿದ್ದಾರೆ ಅಂತ ಅರ್ಥ ಅಲ್ಲ. ಇವರು ಒಂದು ಸಾಮಾನ್ಯವಾಗಿರ್ತಕ್ಕಂಥ ಕುಟುಂಬದಲ್ಲಿ ಜನಿಸಿದ್ರು, ಸಮಾಜದ ಜೊತೆಗೆ ಸೇರಿದ್ರು, ಬೆರೆತು ನಂತರ ಏನಾದರೂ ಎಲ್ಲರಿಗೂ ಕೂಡ ಪ್ರೀತಿ ಪಾತ್ರರಾದರು ಅಂತ ಹೇಳ್ಬೋದು. ಇವರು ಹುಟ್ಟಿದ್ದು ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ದೇವರ ಹೊಸಪೇಟೆಯಲ್ಲಿ. ಅಲ್ಲಿ ಇರುವಂಥ ವೆಂಕಟಾಪುರ ಮಠದ ಜಂಗಮ ದಂಪತಿಗಳಾದ ರೇವಣ್ಣಯ್ಯ ಮತ್ತು ಸಿದ್ದಮ್ಮ ಇವರ ಮಗನಾಗಿ 1914 ಮಾರ್ಚ್ 3ರಂದು ಪಂಡಿತ ಪುಟ್ಟರಾಜ ಗವಾಯಿಗಳು ಜನಿಸ್ತಾರೆ. ಬಾಲ್ಯದಲ್ಲಿಯೇ ಕಣ್ಣು ಕಳೆದುಕೊಂಡ ಅವರು, ನಾನು ಹುಟ್ಟಿದ 6 ತಿಂಗಳಿಗೆ ದೃಷ್ಟಿ ಹೋಗ್ಯಾವ, ಕಣ್ಣು ಬೇನೆ ಬಂದು ಕಣ್ಣಿಗೆ ಪರಿ ಅಂತ ಬರ್ತೈತಲ್ಲ ಅದಕ್ಕೆ ಅರಿ ಅಂತಾರ. ಆವಾಗ ಬರೀ ನಾಟಿ ವೈದ್ಯ ಇತ್ತು. ಅವರು ಕಣ್ಣುಗುಡ್ಡಿಗೆ ತೊನಸಿಯನ್ನು ಅಂದರೆ ನಾಯಿಯ ಮೈಯಲ್ಲಿರುವ ಹುಳು ಮುಟ್ಟಿಸಬೇಕು ಅಂತ ಹೇಳಿದ್ದರು. ಆಗ ಮುಟ್ಟಿಸುವಾಗ ತೊನಸಿ ಕೈಜಾರಿ ಕಣ್ಣು ಒಳಗೆ ಬಿದ್ದು ಬಿಟ್ಟವು. ಆವಾಗ ಅದು ಹರಿಯುವುದರ ಬದಲು ಗುಡ್ಡಿನ ಹರಿದು ಕಣ್ಣು ಹೋಗಿ ಬಿಟ್ಟವು. ಹೀಗೆ ಹೇಳುವಾಗ ಗವಾಯಿಗಳಲ್ಲಿ ಯಾವ ವೇದನೆಯೂ ಇರುತ್ತಿರಲಿಲ್ಲ. ಪುಟ್ಟರಾಜ ಗವಾಯಿಗಳು ಬಾಲ್ಯದಲ್ಲಿಯೇ ಕಣ್ಣನ್ನು ಕಳೆದುಕೊಂಡಿದ್ರು. ಇವರು ಹುಟ್ಟು ಕುರುಡರು ಅಲ್ಲ, ಹುಟ್ಟಿದಾಗಿಂದನೇ ಕುರುಡತ್ವ ಇವರಿಗೆ ಬಂದಿಲ್ಲ. ಹುಟ್ಟಿಯ 6 ತಿಂಗಳಿಗೆ ದೃಷ್ಟಿ ಹೋಗೈತಿ. ಇವರು 6 ತಿಂಗಳ ಮಗುವಾಗಿದ್ದಾಗ ಇವರಿಗೆ ಕಣ್ಣು ಬೇನೆ ಬರುತ್ತಾ, ಪರಿ ಅಂತ ಬರುತ್ತಾ, ಅದನ್ನು ಅರಿ ಅಂತನೂ ಕೂಡ ಅಂತ ಹೇಳ್ತಾರೆ. ಆವಾಗ ಡಾಕ್ಟ್ರ್ ಇರಲಿಲ್ಲ, ನಾಟಿ ವೈದ್ಯರು ಇದ್ದರು. ಅವರು ಕಣ್ಗುಡ್ಡಿಗೆ ತೊನಸಿ ಅಂದರೆ ನಾಯಿ ಮೈಯಲ್ಲಿರ್ತಕ್ಕಂಥ ಹುಳನ್ನ ಮುಟ್ಟಿಸ್ಬೇಕು ಅಂದಾಗ ಏನಾಗುತ್ತಾ, ಅದು ಪರಿಹರಿದು ಕಣ್ಣು ಬೇನೆ ಎಲ್ಲ ಕಡಿಮೆ ಆಗುತ್ತಾ ಅಂತ ಹೇಳ್ತಾರೆ. ಆಗ ಆ ತೊನಸಿ ಆ ಹುಳುಗಳನ್ನು ಮುಟ್ಟಿಸುವಾಗ ಅವು ಕೈಜಾರಿ ಕಣ್ಣೊಳಗೆ ಬಿದ್ದುಬಿಡ್ತವೆ. ಅವು ಪರಿಯನ್ನು ಹರಿಯೋದರ ಬದಲಾಗಿ ಏನಾಗುತ್ತಾ, ಕಣ್ಣು ಗುಡ್ಡಿನ ಹರಿದು ಕಣ್ಣಿನ ದೃಷ್ಟಿ ಹೋಗುತ್ತೆ. ಹೀಗೆ ತಮ್ಮ ದೃಷ್ಟಿ ಹೆಂಗೆ ಹೋಯಿತು ಅಂತ ಹೇಳಬೇಕಾದ್ರೆ ಅವರಿಗೆ ಯಾವ ನೋವು ವೇದನೆಯೂ ಕೂಡ ಆಗಲಿಲ್ವಂತೆ. ಯಾಕಂದರೆ ಒಂದು ಸಾಧನೆಯನ್ನು ಮಾಡಬೇಕಾದ್ರೆ ಅಲ್ಲಿ ದೈಹಿಕ ನ್ಯೂನ್ಯತೆ ಎನ್ನುವಂಥದ್ದು ಮುಖ್ಯ ಆಗಲ್ಲ, ಅದು ಯಾವತ್ತೂ ಅಡ್ಡಿಪಡಿಸೋದಿಲ್ಲ ಅಂತ ಅವರು ತಿಳಿದಿದ್ದರು. ಬಾಲಕ ಪುಟ್ಟಯ್ಯನಿಗೆ ಹಾರ್ಮೋನಿಯಂ ನುಡಿಸುವ ಆಸೆ. ಒಮ್ಮೆ ಮನೆಯಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ತನ್ನ ಮಾವನ ಹಾರ್ಮೋನಿಯಂ ಹಿಡಿದು ತಲ್ಲೀನನಾಗಿ ನುಡಿಸಲಾರಂಭಿಸಿದ. ಬಾಲ್ಯದಲ್ಲಿ ಇವರನ್ನು ಪುಟ್ಟಯ್ಯ ಅಂತ ಕರೀತಾ ಇದ್ದರು. ಇವರಿಗೆ ಹಾರ್ಮೋನಿಯಂ ನುಡಿಸೋಕ್ಕೆ ತುಂಬಾ ಇಷ್ಟ. ಸಂಗೀತದಲ್ಲಿ ಇವರಿಗೆ ವಿಶೇಷ ಆಸಕ್ತಿ ಚಿಕ್ಕವರಿದ್ದಾಗಿನಿಂದಲೇ ಇತ್ತು. ಅದಕ್ಕೋಸ್ಕರ ಪ್ರಾರಂಭದಲ್ಲಿಯೇ ಲೇಖಕರು ಹೇಳಿದ್ದಾರೆ, ತಮಗಿಷ್ಟವಾದ ಕ್ಷೇತ್ರದಲ್ಲಿ ಹಿಮಾಲಯದ ಎತ್ತರಕ್ಕೆ ಸಾಧನೆ ಮಾಡಿ. ನಿಮಗೆ ಯಾವುದು ಕ್ಷೇತ್ರದಲ್ಲಿ ಇಷ್ಟನೋ, ನಿಮಗೆ ಯಾವುದರಲ್ಲಿ ಆಸಕ್ತಿ ಇದೆಯೋ ಅದರಲ್ಲಿನೇ ಏನಿಲ್ಲಿ ಮುಂದುವರಿಬೇಕು, ಸಾಧನೆ ಮಾಡಬೇಕು. ಇವರಿಗೆ ಸಂಗೀತದಲ್ಲಿ ಆಸಕ್ತಿ ಇತ್ತು, ಹಾರ್ಮೋನಿಯಂ ನುಡಿಸುವಂಥ ಆಸಕ್ತಿ ಇತ್ತು. ಇವರು ಒಮ್ಮೆ ಮನೆಯಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ಅವರ ಮಾವನ ಹಾರ್ಮೋನಿಯಮನ್ನು ಹಿಡಿದು ನುಡಿಸೋದಕ್ಕೆ ಪ್ರಾರಂಭ ಮಾಡ್ತಾರೆ. ಹಾರ್ಮೋನಿಯಂನಿಂದ ಹೊರಟ ನಾದ ಮನೆಯನ್ನು ತುಂಬಿ ಮನೆ ಮುಂದೆ ಹಾಯ್ದು ಹೋಗುತ್ತಿದ್ದ ಜನರೆಲ್ಲರ ಮನವನ್ನು ತುಂಬಿತು. ನಾದ ಮಾಧುರ್ಯಕ್ಕೆ ಮನಸೋತ ಜನರು ಮನೆಯ ಒಳಗೆ ಬಂದು ಕುಳಿತುಕೊಂಡರು. ಹೊಲಕ್ಕೆ ಹೋಗಿದ್ದ ಬಾಲಕನ ಮಾವ ಮನೆಯ ಹೊರಗೆ ಒಳಗೆ ಜನರ ಗುಂಪು ಕಂಡು ಆಶ್ಚರ್ಯಚಕಿತರಾದರು. ಪುಟ್ಟಯ್ಯ ಅವರು ಮನೆಯಲ್ಲಿ ಯಾರೂ ಇಲ್ಲದೆ ಸಂದರ್ಭವನ್ನು ನೋಡಿ ಅವರ ಮಾವನ ಹಾರ್ಮೋನಿಯಮನ್ನು ನುಡಿಸೋದಕ್ಕೆ ಪ್ರಾರಂಭ ಮಾಡ್ತಾರೆ. ನುಡಿಸ್ತಾ ಅದರಲ್ಲಿನೇ ಸಂಪೂರ್ಣವಾಗಿ ತಮ್ಮನ್ನು ತಾವು ಮರೆತು ಹೋಗ್ತಾರೆ. ಆ ಹಾರ್ಮೋನಿಯಂನಿಂದ ಹೊರಟಂತಹ ಸ್ವರ ನಾದ ಇಡೀ ಮನೆಯನ್ನೆಲ್ಲ ಆವರಿಸಿಬಿಡುತ್ತೆ. ಅಷ್ಟೇ ಅಲ್ಲದೆ ಮನೆಯ ಮುಂದೆ ಹಾದು ಹೋಗ್ತಕ್ಕಂತಹ ಜನರ ಮನಸ್ಸನ್ನೆಲ್ಲ ಆವರಿಸಿ ತಮಗೇ ಗೊತ್ತಿಲ್ಲದ ಹಾಗೆ ಆ ಹಾರ್ಮೋನಿಯಂ ಧ್ವನಿ, ಆ ನಾದ, ಆ ಮಾಧುರ್ಯವನ್ನು ಕೇಳ್ತಾ ಪುಟ್ಟಯ್ಯ ಅವರ ನುಡಿಸುತ್ತಿದ್ದಂತಹ ಮನೆ ಒಳಗಡೆನೆ ಬಂದು ಕುಳಿತುಕೊಳ್ತಾರೆ. ಹೊಲಕ್ಕೆ ಹೋಗಿರ್ತಕ್ಕಂತಹ
ಮಾವ, ಬಾಲಕನ ಮಾವ, ಪುಟ್ಟಯ್ಯ ಅವರ ಮಾವ ವಾಪಸ್ ಮನೆಗೆ ಬಂದಾಗ ಮನೆಯ ಒಳಗಡೆ ಹೊರಗಡೆ ನೆರೆದಿರುವಂತಹ ಜನರನ್ನು ಕಂಡು, ಯಾಕಪ್ಪ ಇಷ್ಟೊಂದು ಜನ ಇಲ್ಲಿ ಯಾಕೆ ಸೇರಿದ್ದಾರೆ, ನಮ್ಮನೆ ಮುಂದೆ ಯಾಕೆ ಇಷ್ಟೊಂದು ಗಲಾಟೆ ಇದೆ, ಜನ ಯಾಕೆ ಕೂಡಿದ್ದಾರೆ ಅಂತ ಅದನ್ನು ಕಂಡು ಇವರಿಗೆ ಆಶ್ಚರ್ಯ ಆಗ್ತಾ ಇದೆ. ಮನೆಯ ಒಳಗೆ ಹಾರ್ಮೋನಿಯಂ ನುಡಿಸುತ್ತಿರುವವರು ಯೋಗಿಗಳೇ ಇರಬಹುದೆಂದು ಭಾವಿಸಿ ಒಳಬಂದರು. ತಲ್ಲೀನನಾಗಿ ಹಾರ್ಮೋನಿಯಂ ನುಡಿಸುತ್ತಿದ್ದ ಪುಟ್ಟ ಬಾಲಕನನ್ನು ಕಂಡು ನಿಬ್ಬೆರಗಾದರು. ಮಾವನ ಪಾದಸಪ್ಪಳದಿಂದ ವಿಚಲಿತನಾದ ಬಾಲಕ ಒಮ್ಮೆಲೆ ಹಾರ್ಮೋನಿಯಂ ನುಡಿಸುವುದನ್ನು ನಿಲ್ಲಿಸಿ, ಮಾವ, ತಪ್ಪಾತು, ಕ್ಷಮಿಸು, ನೀನು ಮುಟ್ಟು ಎಂದರೂ ನಾನು ಇನ್ನೆಂದೂ ನಿನ್ನ ಹಾರ್ಮೋನಿಯಂ ಮುಟ್ಟುವುದಿಲ್ಲ ಎನ್ನುತ್ತಾ ಮಾವನ ಪಾದಗಳಿಗೆ ತಡವಡಿಸಿದನು. ಹೀಗೆ ಅಷ್ಟೊಂದು ಜನ ಸೇರಿರುವುದನ್ನು ನೋಡಿ ಆಶ್ಚರ್ಯಚಕಿತರಾಗಿರ್ತಕ್ಕಂತಹ ಅವರ ಮಾವ ಹತ್ತಿರ ಬಂದು ನೋಡ್ತಾರೆ. ಆಗ ಹಾರ್ಮೋನಿಯಂ ಧ್ವನಿ ಅವರಿಗೆ ಕೇಳಿಸುತ್ತೆ. ಇದನ್ನು ಯಾರೋ ಯೋಗಿಗಳೇ, ಸಾಧಕರೇ ನುಡಿಸ್ತಾ ಇರ್ಬೋದು ಅಂತ ತಿಳ್ಕೊಳ್ತಾರೆ. ಮನೆಗೆ ಹೋಗಿ ಒಳಗಡೆ ಹೋಗಿ ನೋಡಿದಾಗ ಗೊತ್ತಾಗುತ್ತೆ. ಆಗ ಆ ಹಾರ್ಮೋನಿಯಮ್ಮು ನುಡಿಸುತ್ತಾ ತಲ್ಲೀನರಾಗಿರ್ತಕ್ಕಂಥವ್ರು ಯಾರು? ಪುಟ್ಟ ಬಾಲಕ ಪುಟ್ಟಯ್ಯನವರು. ಇಷ್ಟು ಮಧುರವಾಗಿ ನಾದಮಯವಾಗಿ ಹಾರ್ಮೋನಿಯಂ ನುಡಿಸ್ತಕ್ಕಂತಹ ಆ ಬಾಲಕನನ್ನು ಕಂಡು ಆಶ್ಚರ್ಯಚಕಿತರಾಗ್ತಾ ಇದ್ದಾರೆ. ತಲ್ಲೀನನಾಗಿ ಹಾರ್ಮೋನಿಯಂ ನುಡಿಸ್ತಕ್ಕಂಥ ಬಾಲಕ ಪುಟ್ಟಯ್ಯನಿಗೆ ಮಾವನ ಪಾದದ ಸಪ್ಪಳದಿಂದ ಎಚ್ಚರ ಆಗುತ್ತೆ. ಮನಸ್ಸಲ್ಲಿ ಚಂಚಲ ಆಗುತ್ತೆ. ಸಡನ್ನಾಗಿ ತಕ್ಷಣವೇ ಹಾರ್ಮೋನಿಯಂ ನುಡಿಸೋದನ್ನು ನಿಲ್ಲಿಸ್ತಾರೆ. ನಿಲ್ಲಿಸಿ ಭಯದಿಂದ ಮಾವ ಎಲ್ಲಿ ಬೈಬಹುದೋ ಅಂತ ಹೆದರ್ಕೊಂಡು, ಮಾವ ತಪ್ಪಾಯಿತು, ಕ್ಷಮಿಸ್ಬಿಡು ನನ್ನ, ಇದು ನಿನ್ನ ಹಾರ್ಮೋನಿಯಮ್, ನೀನು ಮುಟ್ಟಂದ್ರೂ ಕೂಡ ನಾನು ಇನ್ನೊಂದು ಸರಿ ಈ ಹಾರ್ಮೋನಿಯಮನ್ನು ಮುಟ್ಟೋದಿಲ್ಲ ಅಂದ್ಕೊಂಡು ಮಾವನ ಪಾದಗಳಿಗೆ ಎರಗುತ್ತಾ ಬೀಳುತ್ತಾ ಅಲ್ಲಿ ತಡವರಿಸ್ತಾ ಭಯದಿಂದ ಮಾವನ ಪಾದಗಳಿಗೆ ಬೀಳ್ತಾ ಇದ್ದಾರೆ. ಆಗ ತಾನೇ ಹಾಡಲು ಕಲಿತ ಮರಿ ಕೋಗಿಲೆಯಂತೆ ಕೆನ್ನೆಯ ಮೇಲೆ ಕಣ್ಣೀರು ಸುರಿಸುತ್ತಿದ್ದ ಬಾಲಕನನ್ನು ಮಾವ ಬಿಗಿಯಾಗಿ ಅಪ್ಪಿಕೊಂಡು ಮುದ್ದುಗರೆಯುತ್ತಾ ಆನಂದ ಬಾಷ್ಪ ಸುರಿಸಿದರು. ಮಗು, ಇಂದಿನಿಂದ ಇದು ನನ್ನ ಹಾರ್ಮೋನಿಯಂ ಅಲ್ಲ, ನಿನ್ನದು, ನಿನ್ನದೇ, ಅದು ನಿನ್ನ ಆಸ್ತಿ ಎಂದರು. ಹೀಗೆ ಮೈಮರೆತು ಹಾರ್ಮೋನಿಯಂ ನುಡಿಸುತ್ತಿದ್ದ ಆ ಬಾಲಕನೇ ಸಂಗೀತ ಲೋಕದಲ್ಲಿ ಧ್ರುವ ತಾರೆಯಂತೆ ಸದಾಕಾಲ ಬೆಳಗುತ್ತಿರುವ ಗಾನಯೋಗಿ ಪಂಡಿತ ಪುಟ್ಟರಾಜ ಗವಾಯಿಗಳು. ಚಂದ್ರಶೇಖರಯ್ಯನವರೇ ಅವರ ಸೋದರ ಮಾವ. ಪುಟ್ಟಯ್ಯ ಅವರು ಹಾರ್ಮೋನಿಯಂ ನುಡಿಸೋದು ಅವರ ಸೋದರ ಮಾವ ಅವರಿಗೆ ಹೇಗೆ ಕಾಣ್ತಾ ಇದೆ ಅಂದರೆ, ಆಗ ತಾನೇ ಹಾಡೋದನ್ನು ಕಲಿತಕ್ಕಂತಹ ಕೋಗಿಲೆಯ ಮರಿಹಕ್ಕಿಯಂತೆ ಕಾಣ್ತಾ ಇದೆ. ಭಯದಿಂದ ಕಣ್ಣೀರು ಸುರಿಸ್ತಕ್ಕಂಥ ಆ ಬಾಲಕನನ್ನು ಬಿಗಿಯಾಗಿ ಅಪ್ಪಿಕೊಳ್ತಾ ಇದ್ದಾರೆ. ಸಂತೋಷದಿಂದ ಬಿಗಿಯಾಗಿ ಅಪ್ಪಿಕೊಂಡು ಅವರನ್ನು ಮುದ್ದು ಮಾಡ್ತಾ ಸಂತೋಷದಿಂದ ಅವರಿಗೆ ಕಣ್ಣಲ್ಲಿ ನೀರು ಕೂಡ ಬರ್ತಾ ಇದೆ. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇಷ್ಟೊಂದು ಮಾಧುರ್ಯವಾಗಿ ಸಂಗೀತವನ್ನು ನುಡಿಸ್ತಕ್ಕಂಥ ಪುಟ್ಟಯ್ಯ ಅವರನ್ನು, ಅಳಿಯ ಆಗಿರ್ತಕ್ಕಂಥ ಪುಟ್ಟಯ್ಯ ಅವರನ್ನು ಕಂಡು ಅವರಿಗೆ ಆನಂದ ಬಾಷ್ಪನೇ ಬರ್ತಾ ಇದೆ. ಆಗ ಅವ್ರು ಹೇಳ್ತಾರೆ, ಮಗು, ಈ ಹಾರ್ಮೋನಿಯಂ ನೀನೇ ನಂದಂತ ಹೇಳ್ತಾ ಇದೆಯಲ್ಲ, ನಂದಲ್ಲ, ಇಂದಿನಿಂದ ಈ ಹಾರ್ಮೋನಿಯಂ ನಿನ್ನದು ಮತ್ತು ನಿಂದೇ ಆಗಿರುತ್ತೆ. ಈ ಹಾರ್ಮೋನಿಯಂ ಎನ್ನುವಂಥದ್ದು ನಿಂದೇ ಆಸ್ತಿ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಮೈಮರೆತು ಹಾರ್ಮೋನಿಯಂ ನುಡಿಸ್ತಕ್ಕಂತಹ ಬಾಲಕ ಮುಂದೆ ಬೆಳೆದು ಸಂಗೀತದಲ್ಲಿನೇ ಸಾಧನೆ ಮಾಡಿ ಧ್ರುವ ತಾರೆಯಂತೆ ಬೆಳಗ್ತಾ ಇದ್ದಾರಲ್ಲ, ಅವರೇ ಗಾನಯೋಗಿ ಪಂಡಿತ ಪುಟ್ಟರಾಜ ಗವಾಯಿಗಳು. ಇವರ ಮಾವ ಅವರ ಹೆಸರೇನು? ಚಂದ್ರಶೇಖರಯ್ಯ ಅವರು. ಈವರೆಗೂ ನೀವು ಈ ವಿಡಿಯೋದಲ್ಲಿ ಪಂಡಿತ ಪುಟ್ಟರಾಜ ಗವಾಯಿಗಳ ಕಾಲ, ಅವರ ಜನ್ಮಸ್ಥಳ, ತಂದೆ ತಾಯಿಗಳ ಹೆಸರು, ಹಾಗೆ ಅವರು ದೃಷ್ಟಿ ಹೇಗೆ ಹೋಯಿತು, ಬಾಲ್ಯದಲ್ಲಿದ್ದಾಗ ಅವರು ದೃಷ್ಟಿಯನ್ನು ಹೇಗೆ ಕಳ್ಕೊಂಡ್ರು ಅನ್ನೋದು, ಇನ್ನೊಂದು ಅವರು ಹಾರ್ಮೋನಿಯಂ ನುಡಿಸಿರುವಂತಹ ಪ್ರಸಂಗ, ಈ ಎಲ್ಲವನ್ನು ತಿಳ್ಕೊಂಡ್ರಿ. ಪಾಠದ ಮುಂದುವರೆದ ಭಾಗವನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಪಾರ್ಟ್ 2ದಲ್ಲಿ ತಿಳಿಯೋಣ. ಧನ್ಯವಾದಗಳು.